ಈಗ ಇಲ್ಲಿಂದ ನಾನು ಐಲ್ಯಾಂಡ್ನ ಸುತ್ತಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ಅಂಕಲ್ ನನಗೆ ನೋಡಿ ಟೊಪ್ಪಿ ಕೊಟ್ಟರು ಗೈಸ್. ನನ್ನ ಬಿಸಿಲು ನನ್ನ ಕಷ್ಟ ನೋಡೋಕ್ಕಾಗದೆ ನೋಡಿ ಚೆಂದ ಕಾಣ್ತಾ ಇದ್ದೀನ ಗೈಸ್. ನಾನು ಮಾವಿನ ಹಣ್ಣು ತಿಂದ್ಕೊಂಡು ಬೇರೆ ಐಲ್ಯಾಂಡಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ. ರಿಸಲ್ಟ್ ತುಂಬಾ ಖುಷಿಯಾಗಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಂಟಿಗಳು ಟೋಪಿ ಕೊಟ್ಟರು, ಜಾಕೆಟ್ ಕೊಟ್ಟರು. ತುಂಬಾ ಸೇಫಾಗಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಅಲ್ಲಿ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆದಂತಹ ವ್ಯೂ ಇದೆ ಗೈಸ್. ನನಗೆ ಅನ್ಸೋದಂಗೆ ಅದು ಬೋಟ್ ನೋಡಿ, ಹೌಸ್ ಬೋಟ್ ಇರಬೇಕು, ದೊಡ್ಡದೊಂದಲ್ಲಿ ಕಾಣ್ತಾ ಇದೆ. ಇದು ಫುಲ್ ಸುತ್ತಲೂ ಒಂದೊಂದೊಂದು ಐಲ್ಯಾಂಡ್ಗಳಿದ್ದಾವೆ ಅಂತೆ. ಸೊ ನೋಡ್ಕೊಂಡು ಬರೋಣ. ಈ ಅಂಕಲ್ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಒಂದು 10-15 ಜನ ಕರ್ಕೊಂಡು ಹೋಗುವಂಥ ಬೋಟ್ ಇದು. 2-3 ಬ್ಯಾಚು ಆ ಕಡೆ ಈ ಕಡೆ ಹೋಗ್ಬಿಟ್ರು. ಹಾಗೆ ನಾವಿಬ್ಬರೇ ಉಳ್ಕೊಂಡ್ಬಿಟ್ರಿ. ಅದಕ್ಕೆ ಅವ್ರು ಪರವಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಬಿಟ್ಟು ನಾವಿಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅಂಕಲ್ದು ಮನೆ ಕೂಡ ಇಲ್ಲೆಲ್ಲೋ ಇದೆ ಐಲ್ಯಾಂಡಲ್ಲಿ ಇದೆ ಅಂತೆ. ಸೊ ಗೈಸ್ ಅಲ್ಲಿ ನೋಡಬಹುದು, ಅಲ್ಲಿ ಒಂದು ಐಲ್ಯಾಂಡ್ ಇದೆ, ಮತ್ತು ಆ ಸೈಡ್ ಒಂದು ಐಲ್ಯಾಂಡ್ ಇದೆ. ಇಲ್ಲೆಲ್ಲ ಮನೆಗಳಿದಾವೆ ಆಯ್ತಾ. ಜನ ಆ್ಯಕ್ಚುಲಿ ವಾಸಿಸ್ತಾ ಇದ್ದಾರೆ ಇಲ್ಲಿ. ಸೊ ಅವರಿಗೆ ಏನಂದರೆ ಅವ್ರಿಗೆ ಮನೆಗಳಿಗೆಲ್ಲ ಬೋಟ್ಗಳಿದ್ದಾವೆ. ಇಲ್ಲಿಂದ ಅವರಿಗೆ ಮೇನ್ ಲ್ಯಾಂಡ್ಗೆ ಹೋಗ್ಬೇಕಂದ್ರೆ ಲೈಕ್ ಮೇನ್ ಕೆಳಗೆ ಲೈಕ್ ಸ್ಕೂಲ್ಗಾಗಿರ್ಬೋದು, ಹಾಸ್ಪಿಟಲ್ ಹೋಗೋದಿಲ್ಲ ಹೋಗಬೇಕಂದ್ರೆ ರೋಡ್ ಅಂದರೆ ಆ ಸೈಡ್ ಇರೋದು. ಸೊ ಬೋಟ್ ಮೂಲಕ ಟ್ರಾವೆಲ್ ಮಾಡಿಬಿಟ್ಟು ಅಲ್ಲಿ ಹೋದಾದ್ಮೇಲೆ ರೋಡ್ ಸಿಗೋದು, ಆಮೇಲೆ ಅವರಿಗೆ ಬಸ್ಸಿಂದ ಅದ್ರ ಮೂಲಕ ಹೋಗೋದು. ಸೊ ಆ ಥರ ಅವರು ಟ್ರಾವೆಲ್ ಮಾಡ್ತಾರೆ. ಈ ಥರ ಒಂದು ಜೀವನ ನಾನು ಯಾವಾಗಲೂ ಲೈಕ್ ಟಿವಿಯಲ್ಲಿ ಎಲ್ಲೆಲ್ಲೋ ನೋಡಿರ್ತೀವಲ್ಲ, ಫಸ್ಟ್ ಟೈಮ್ ನಾನು ಈ ಥರ ನೋಡ್ತೀನಿ. ನಿಜ ಇದೆ, ನೋಡ್ಬೋದು. ಅಲ್ಲಿ ನೋಡಿ ಮನೆಗಳೆಲ್ಲ ಇದ್ದಾವೆ, ಅಲ್ಲೆಲ್ಲ ಮನೆಗಳು. ಸೊ ಎಲ್ಲ ಕಡೆ ಸುತ್ತಲೂ ಒಂದು ದೊಡ್ಡ ಲೇಕ್ ಇದು. ಅಲ್ಲಿ ನೋಡಿ ಫಿಶಿಂಗ್ ಮಾಡ್ತಿದ್ದಾರೆ ಅಂಕಲ್, ನೋಡ್ಬೋದು. ಫಿಶ್ ಹಿಡಿತಿರೋದು ಆ್ಯಕ್ಚುಲಿ ಬಲೆ ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನೋಡಿ ಬಲೆ ಹಾಕ್ತಾ ಇದ್ದಾರೆ. ಸೊ ನೋಡ್ಬೋದು ಆ ಸೈಡ್ ಎಲ್ಲ ದೊಡ್ಡ ದೊಡ್ಡ ಮನೆಗಳಿದ್ದಾವೆ ಮತ್ತು ಬೋಟ್ಗಳೂ ಇದ್ದಾವೆ. ಮತ್ತು ಏನು ಗೊತ್ತಾ, ಜಾಸ್ತಿ ಇಲ್ಲಿ ಪ್ರಾನ್ಸಿಂದು ಸ್ಮೆಲ್ ಬರ್ತಾ ಇದೆ ಗೈಸ್. ಮೇ ಬಿ ಇಲ್ಲಿ ಪ್ರಾನ್ಸಿಂಗ್ ಮತ್ತು ಫಿಶಿಂಗ್ ಮಾಡುವಂಥ ಏರಿಯಾಗಳಿದ್ದಾವೆ, ಫಾರ್ಮಿಂಗ್ ಮಾಡುವಂಥ ಏರಿಯಾಗಳಿದ್ದಾವೆ. ನಾವಿಲ್ಲಿ ನೋಡ್ಬೋದು. ನಾನು ಎಷ್ಟೋ ಫಾರ್ಮಿಂಗ್ ನೋಡಿದೆ ಇಲ್ಲಿ. ಸೊ ಅವ್ರಿಗಂತಾನೆ ನೈಸ್. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅನಿಸುತ್ತೆ. ಮಣ್ಣೆಲ್ಲ ತೊಗೊಂಡು ಅದು ಬೋಟಲ್ಲಿ ತೊಗೊಂಡ್ಬಿಟ್ಟು ತುಂಬಿ ತೊಗೊಂಡು ಹೋಗ್ತಿರೋದನ್ನು ನಾವಿಲ್ಲಿ ನೋಡ್ಬೋದು ಗೈಸ್. ಅಲ್ಲಿ ನೋಡಿ ಕೆರೆಯ ಮಧ್ಯದಲ್ಲಿ ಒಂದು ಐಲ್ಯಾಂಡ್, ಅಲ್ಲಿ ಜನ ವಾಸ ಮಾಡ್ತಿದ್ದಾರೆ. ಸುತ್ತ ಮ್ಯಾಂಗ್ರೋವ್ ಫಾರೆಸ್ಟ್, ಮಧ್ಯದಲ್ಲಿ ಒಂದು ಮನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಕೆಲವು ಐಲ್ಯಾಂಡ್ಗಳಲ್ಲಿ ಜನ ವಾಸ ಮಾಡ್ತಿದ್ದಾರೆ, ಇನ್ನು ಕೆಲವು ಐಲ್ಯಾಂಡ್ಗಳಲ್ಲಿ ಜನ ವಾಸ ಮಾಡ್ತಿಲ್ಲ. ಅದ್ರ ಬದಲು ಒಳ್ಳೆ ವೆರೈಟಿ ಪಕ್ಷಿಗಳನ್ನು ನಾವಲ್ಲಿ ನೋಡ್ಬೋದು ಗೈಸ್. ಇಲ್ಲಿ ನೋಡಿ ಬೋಟ್ ಇಲ್ಲಿ ನಿಂತ್ಕೊಂಡಿರೋದನ್ನ ನೋಡ್ಬೋದು. ಅಲ್ಲಿ ಮನೆ ಇದೆ, ಇಲ್ಲಿ ಬೋಟ್ಗಳಿದ್ದಾವೆ. ಹಾಗೆ ಒಬ್ಬರ ಅಣ್ಣ ನೋಡಿ ಫಿಶ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ ಗೈಸ್. ನೋಡಿದ್ರಾ, ಅಲ್ಲಿ ನೋಡಿ ಕೊಕ್ಕರೆ ಒಂದು ಮೀನು ಹಿಡಿತಾ ಇದೆ ಅಲ್ಲಿ. ಆ ಕೊಕ್ಕರೆ ಮುಂದೆ ನೋಡಿ ಒಂದು ಬ್ರಿಡ್ಜ್ ಕಾಣ್ತಾ ಇದೆ. ಆ ಬ್ರಿಡ್ಜಿಂದ ವಿಶೇಷ ಏನಂದರೆ ರೋಡಿಂದ ಒಂದು ಐಲ್ಯಾಂಡ್ಗೆ ಕನೆಕ್ಟ್ ಮಾಡಿದ್ದಾರೆ ಗೈಸ್. ಸೊ ಆ ಐಲ್ಯಾಂಡಲ್ಲಿರುವಂಥ ಜನಕ್ಕೆ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗಿದೆ. ಸೊ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ವಾ. ಸೊ ಹಾಗೆ ನನ್ನ ಲೆಫ್ಟ್ ಸೈಡ್ ನೋಡೋದಾದರೆ ದೊಡ್ಡ ರೆಸಾರ್ಟ್ ಗೈಸ್, ಅದು ಐಲ್ಯಾಂಡಲ್ಲಿ. ಹಾಗೆ ದೂರದಲ್ಲಿ ಕಾಣ್ತಿರುವಂಥ ಅದು ಕೂಡ ರೆಸಾರ್ಟ್ ಆಯಿತಾ. ಮತ್ತು ಫಿಶ್ ಫಾರ್ಮಿಂಗ್ ಕೂಡ ನಾವಿಲ್ಲಿ ನೋಡ್ತೀವಿ. ಈಗ ನಾನು ಹಿಂದೆ ನೋಡ್ತಿದ್ದೆ ಇದು ಒಂದು ರೆಸಾರ್ಟ್ ಆಯಿತಾ. ನೀವೇನಾದರೂ ಇಲ್ಲಿ ಬರೋದಾದ್ರೆ ಇಲ್ಲಿ ಸ್ಟೇ ಮಾಡ್ಬೋದು. ಐಲ್ಯಾಂಡ್ ಒಳಗಡೆ ಮಧ್ಯದಲ್ಲಿ ಸ್ಟೇ ಮಾಡೋ ಮಜಾ ಹೇಗಿರುತ್ತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತಲ್ವ. ಸೊ ನೋಡಿ ಪ್ಲ್ಯಾನ್ ಮಾಡಿ ಆದರೆ ಬರ್ರಿ. ತುಂಬಾ ಮನೋಹರವಾದ ಪ್ಲೇಸ್. ಇಲ್ಲಿ ಬಂದು ಒಂದು ವರ್ತ್ ಅಂತ ಅನಿಸ್ತು ನನಗೆ. 100 ರೂಪೀಸ್ ಕೊಟ್ಟರು ಸಹ ವೇಸ್ಟ್ ಇಲ್ಲ. ಯಾಕಂದರೆ ಇಷ್ಟೊಂದು ಚೆನ್ನಾಗಿದೆ ಅಂತಂದರೆ ಒಂದೊಂದು ಐಲ್ಯಾಂಡ್ಗಳನ್ನ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಗೈಸ್. ಐ ಜಸ್ಟ್ ಲವ್ ದಿಸ್ ಪ್ಲೇಸ್ ರಿಯಲಿ. ಒಂದೇ ಏನಂದರೆ ಬಿಸಿಲು ಮಾತ್ರ, ಏನು ಮಾಡೋಕ್ಕಾಗಲ್ಲ. ಬಟ್ ಈವ್ನಿಂಗ್ ಬರೋದೇ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನಮಗೆ. ಟೈಮಿಂಗ್ಸ್ ಗೊತ್ತಿಲ್ಲದೆ ನಾನು ಆ ಥರ ಆಯಿತು ಫಸ್ಟ್ ಟೈಮ್ ಆಗಿರೋದ್ರಿಂದ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಈವ್ನಿಂಗ್ ಇನ್ನೂ ಬರಬೇಕಂತ ಪ್ಲ್ಯಾನ್ ಇದೆ ನನಗೆ. ಅಷ್ಟು ಚೆನ್ನಾಗಿದೆ. ಇದು ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ದು ಎಕೋಸಿಸ್ಟಮ್ ಗೈಸ್. ಇದೇನು ನೋಡ್ತಾ ಇದ್ದೀರಾ, ಈ ದಟ್ಟವಾದಂಥ ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯದಿಂದ ಪ್ರಯಾಣ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಏನು ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು ಅದರದ್ದು ರೂಟ್ಸ್ ಆಯಿತಾ. ಸೊ ಇಲ್ಲಿ ನೋಡ್ಬೋದು ರೂಟ್ಸ್ ಇದೆ. ಹಾಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇದ್ರ ಮಧ್ಯದಿಂದ ಟ್ರಾವೆಲ್ ಮಾಡಲಿಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಒಂದ್ಸತಿ ನೀವು ಅನುಭವಿಸಿದ್ರೇ ಗೊತ್ತಾಗ್ಬೋದು ಅದೇನಂತ ಹೇಳ್ಬಿಟ್ಟು ಆಯಿತಾ. ಸೊ ಹಾಗೆ ಇಲ್ಲಿ ನೋಡಿ ಫಿಶ್ಗಳು ಓಡಾಡ್ತಾ ಇದೆ. ಕೆಳಗಡೆ ನೋಡ್ಬೋದು ಫಿಶ್ಗಳಿದ್ದಾವೆ. ಅದೇ ಸೇಮ್ ಕಲರ್ ಆಗಿರೋದು ಸರಿಯಾಗಿ ಕಾಣ್ತಾ ಇಲ್ಲ ಗೈಸ್. ನೋಡಿ ಓಡಾಡ್ತಿರೋದನ್ನೆಲ್ಲ ನಾವು ಇಲ್ಲಿ ನೇರವಾಗಿ ನೋಡ್ಬೋದು. ನನ್ನ ಕ್ಯಾಮ್ರಾದು ಬ್ಯಾಟ್ರಿ ಮುಗಿತು ಗೈಸ್, ಅದನ್ನು ಚೇಂಜ್ ಮಾಡಿದೆ. ಸೇಫ್ಟಿಗೋಸ್ಕರ ನಾನು ಜಾಕೆಟ್ನ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಬಿದ್ದೋದ್ರೂ ಸಹ ತೇಲಾಡ್ತಾ ಇರ್ತೀನಿ ನಾನು. ಅದಕ್ಕೆ ವ್ಯೂ ಮಾತ್ರ ಸಕ್ಕದಾಗಿದೆ. ಹಾಗೆ ಫೋಟೋಸು ವಿಡಿಯೋಸು ತೊಗೊಳೋಕ್ಕಂತೂ ಮಸ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಕಾಣ್ತಾ ಇದ್ದೀನಾ ಇಲ್ಲೆಲ್ಲ ಅಷ್ಟು ಆಳ ಇಲ್ಲ. ನಿಮ್ಗೊಂದು ವೇಳೆ ಇಲ್ಲಿ ಇಳಿದ್ಬಿಟ್ಟು ನಿಮಗೆ ಫೋಟೋಸು ವಿಡಿಯೋಸು ಹಾಗೆ ನಿಮಗೆ ಓಡಾಡಬೇಕಂತ ಅವ್ರ ಹತ್ರ ಹೇಳಿದ್ರೆ ಸಾಕು, ಸ್ಟಾಪ್ ಮಾಡಿಕೊಡ್ತಾರೆ. ನಿಮ್ಗೆ ಎಲ್ಲೆಲ್ಲಿ ಬೇಕಂದ್ರೆ ಸ್ವಲ್ಪ ಹೇಳ್ಬೋದು ಅವ್ರಿಗೆ, ಇಲ್ಲಿ ನಿಲ್ಲಿಸಿ ಅಲ್ಲಿ ನಿಲ್ಲಿಸಿ ಅಂದರೆ ಅವರೆಲ್ಲ ಕಡೆನೂ ನಿಲ್ಲಿಸಿ ಸ್ಟಾಪ್ ಮಾಡಿ ಕೊಡ್ತಾರೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ.
ಒಬ್ರು ಆಂಟಿ ಫಿಶಿಂಗ್ ಮಾಡ್ತಿದ್ದಾರೆ ಗೈಸ್ ಇಲ್ಲಿ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ರು ಅಂಕಲ್ ಹತ್ರ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಪಾಪ. ಸೊ ದೂರದಲ್ಲಿ ನೋಡಿ ಹೌಸ್ ಬೋಟ್ ಹೋಗ್ತಿರೋದನ್ನ ನೀವು ನೋಡ್ಬೋದು, ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ. ವಾವ್, ಅಲ್ಲಿ ನೋಡಿ ಮೀನು ಜಂಪ್ ಮಾಡ್ತಾ ಇದೆ ನೋಡಿ, ಜಂಪ್ ಮಾಡ್ತು ವಾವ್. ಗೈಸ್ ಇದೆಲ್ಲ ಫಿಶ್ ಫಾರ್ಮಿಂಗ್ ಇದೆ ಆಯಿತಾ. ನಿಮಗೆ ಬೇಕಂದ್ರೆ ಒಳಗಡೆ ಹೋಗಿ ನೋಡುವಂಥ ಜಾಗ ಕೂಡ ಇದ್ದಾವೆ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತವ್ರು ಯಾವ ಥರ ಫಿಶಿಂಗ್ ಮಾಡ್ತಿದ್ದಾರೆ, ಯಾವ ಥರ ಫಾರ್ಮ್ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಕೂಡ ಇದ್ದಾವೆ ಇಲ್ಲಿ. ಅಲ್ಲಿ ನೋಡಿ ದೂರದಲ್ಲಿ ಒಂದು ಚರ್ಚ್ ಕಾಣ್ತಿದ್ದಲ್ಲ, ಅಲ್ಲಿ ನಮ್ಮ ಗಾಡಿ ಇರೋದು. ಸೊ ಇಲ್ಲಿಂದ ನಾವು ಅಲ್ಲಿ ಹೋಗಬೇಕು. ಗೈಸ್ ಅಲ್ಲಿ ನೋಡಿ ಫಾರಿನರ್ಸ್ ಹೋಗ್ತಾ ಇದ್ದಾರೆ, ನೋಡಿದ್ರ ಅಲ್ಲಿ ಬೆಳ್ಳಗೆ ಫಾರಿನರ್ಸ್ ನೋಡಿದ್ರ ಅಲ್ಲಿ. ಗೈಸ್ ನೆಕ್ಸ್ಟ್ ಟ್ರಿಪ್ ನೋಡಿ ಬೇರೆಯವ್ರು ಹೋಗ್ತಾ ಇದ್ದಾರೆ ಅಲ್ಲಿ ಆ ಸೈಡು. ಗೈಸ್ ಅಲ್ಲಿ ನೋಡಿ ಗೌರ್ಮೆಂಟ್ ಬೋಟ್ ಹೋಗ್ತಿದೆ ನೋಡಿ. ನಿಮಗೆ ಒಂದು ವೇಳೆ ಅಲ್ಲಿಂದ ಡೈರೆಕ್ಟಾಗಿ ಅಂದರೆ ಕೊಲ್ಲಮಿಂದ ಡೈರೆಕ್ಟಾಗಿ ಬರ್ತೀನಿ ಅಂತಂದರೆ ಆ ಬೋಟ್ ಮೂಲಕ ಬರ್ಬೋದು. ನಿಮಗೆ ಬಸ್ ಇಲ್ಲ ಅಂದರೆ ನಿಮಗೆ ಬೋಟಲ್ಲೇ ಟ್ರಾವೆಲ್ ಮಾಡ್ತೀನಿ ಅಲ್ಲಿ ಬರ್ಬೋದು. ಆ್ಯಕ್ಚುಲಿ ಇದು ಒಂದು ಗೌರ್ಮೆಂಟ್ ಆಯಿತಾ, ಪ್ರೈವೇಟುಗಳು ಇದ್ದಾವೆ, ನಿಮ್ಮ ಇಷ್ಟ. ಹಿಂತಿರುಗಿ ನಾವು ಬಂದುಬಿಟ್ವಿ ಗೈಸ್ ನಮ್ಮ ಐಲ್ಯಾಂಡ್ಗೆ ನೋಡಿ. ಈಗ ಇಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಹೊತ್ತು, ಯಾಕಂದರೆ ಸಿಕ್ಕಾಬಿಟ್ಟು ಬಿಸಿಲಿದೆ, ಸೊ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನಮ್ಮ ಬೋಟ್ ಬರುತ್ತೆ, ಆ ಬೋಟಲ್ಲಿ ನಾವು ಹಿಂತಿರುಗಿ ಹೋಗೋಣ. ಈಗ ನೋಡಿ ಎಷ್ಟು ಜನ ಬಂದಿದ್ದಾರೆ, ಫ್ಯಾಮಿಲಿಯಾಗಿ ತುಂಬ ಜನ ಬಂದಿದ್ದಾರೆ ಗೈಸ್, ನೀವು ಇಲ್ಲಿ ನೋಡ್ಬೋದು. ಹಾಗೆ ನಾನು ಹಿಂತಿರುಗಿ ಹೋಗ್ತಾ ಇದ್ದೀನಿ ಇಲ್ಲಿಂದ. ನನ್ನ ಬೋಟ್ ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದಾರೆ, ಬೆಳಗ್ಗೆ ಬಂದೆಲ್ಲ ಅದೇ ಬೋಟಲ್ಲಿ ನಾನು ಹೋಗ್ತಿರೋದು. ಸೊ ಅಲ್ಲಿ ಪಾರ್ಕ್ ಮಾಡಿದ್ದಾರೆ, ಬನ್ನಿ ಹೋಗೋಣ. ಹಾಗೆ ಕೆಳಗಡೆ ನೋಡಿ ಚಿಕ್ಕ ಮೀನುಗಳು ಓಡ್ತಿರೋದನ್ನು ನೀವು ಅಲ್ಲಿ ನೋಡ್ಬೋದು. ಸೊ ಬಾಯ್ ಐಲ್ಯಾಂಡ್, ಸಿ ಯು. ಗೈಸ್ ಹಾಗೆ ಮುಗಿಸ್ಕೊಂಡು ಈಗ ನಾನು ಹಿಂತಿರುಗಿ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ನೋಡಿ ಜನ ಬರ್ತಾನೇ ಇದ್ದಾರೆ. ಸೊ ಹಾಗೆ ನನ್ನ ಬೋಟಲ್ಲಿ ಯಾರಿದ್ದಾರೆ ಗೊತ್ತಾ ಗೈಸ್, ನನ್ನ ಜೊತೆ ನೋಡಿ ಎಷ್ಟು ಅಜ್ಜಿ ತಿಳ್ಕೊಂಡಿದ್ದಾರೆ. ಅದು ಒಂದು ಗ್ರೂಪ್ ಮಾಡ್ಕೊಂಡು ಒಂದು 10 ಜನ ಬಂದಿದ್ದಾರೆ. ವಾವ್, ಅವ್ರನ್ನ ಮೆಚ್ಚಲೇಬೇಕು. ಇದೇ KSRTC ಬೋಟ್ ಗೈಸ್. ಕೊಲ್ಲಮಿಂದ 20 ರೂಪಾಯಿ ಕೊಟ್ಟರೆ ಸಾಕು, ಫುಲ್ ಲೇಕನ್ನು ಸುತ್ತಾಡಿಸ್ಕೊಂಡು ಇಲ್ಲಿ ಡ್ರಾಪ್ ಮಾಡ್ತಾರೆ ನಿಮ್ಮನ್ನು. ಡ್ರೈ ಪ್ರಾನ್ಸ್. ಸೊ ಗೈಸ್ ಈ ನನ್ನ ಐಲ್ಯಾಂಡ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ನೋಡಿ ಸಿಗೋಣ, ಅಲ್ಲಿವರೆಗೂ ಬಾಯ್. ನನಗಂತೂ ಈ ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಜ ಹೇಳ್ತಾ ಇದ್ದೀನಿ. ಯಾಕಂದರೆ ಜಸ್ಟ್ ಐಲ್ಯಾಂಡ್ ಅಲ್ಲ, ಆ್ಯಕ್ಚುಲಿ ಇಲ್ಲಿ ಬಂದಾದಮೇಲೆ ಏನು ಕಲಿತೆ ಗೊತ್ತಾ, ಒಳಗಡೆ ಐಲ್ಯಾಂಡಲ್ಲಿ ಎಷ್ಟೋ ಜನ ವಾಸಿಸ್ತಾ ಇದ್ದಾರೆ, ಅವರ ಜೀವನ ಶೈಲಿ ಹೇಗಿದೆ ಅನ್ನೋ ಒಂದು ತಿಳಿಸ್ಕೊಡುತ್ತೆ. ಹಾಗೆ ನಾವು ಕಲಿತೀವಿ. ಯಾಕಂದರೆ ಇಷ್ಟು ಚಿಕ್ಕ ಐಲ್ಯಾಂಡಲ್ಲಿ ಮನೆಯೆಲ್ಲ ಮಾಡಿಕೊಂಡು ಅವ್ರದ್ದೇನಿದೆ ಅಲ್ಲ ವರಿಮಾನ ಏನು ಬರುತ್ತೆ, ಅವ್ರದ್ದು ಅರ್ನಿಂಗ್ಸ್ ಏನಿದೆ ಜಸ್ಟ್ ಆ ಬೋಟ್ ಮೂಲಕ ಮಾತ್ರ ಅಂತ ಅನ್ನಿಸ್ತು. ಫಿಶಿಂಗ್ ಮತ್ತು ಬೋಟ್ ಮಾತ್ರ, ಬೇರೆ ಎಲ್ಲೂ ಇಲ್ಲ. ನೀವು ನೋಡ್ಬೋದು ಇಲ್ಲಿ ರೋಡ್ ಇದೆ, ಸೊ ಅಲ್ಲಿಂದ ಬರಬೇಕಂದ್ರೆ ಥ್ರೂ ಬೋಟ್ ಮೂಲಕನೇ ಅವ್ರು ಬಂದು ಇಲ್ಲಿಂದ ಬಸ್ ತೊಗೊಂಡು ಹೋಗಬೇಕಾಗುತ್ತೆ. ಆ ಥರ ಒಂದು ಜೀವನನ ನಡೆಸ್ತಾ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಲೈಫ್ ಸ್ಟೈಲು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರಿಗೆ ರೂಢಿಯಾಗಿರೋದು ಅದು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಾವು ಅವಾಗ ಒಂದು ನೋಡೋದ್ರಿಂದ ನಮಗೆ ಒಂಥರ ಡಿಫ್ರೆಂಟ್ ಆದಂಥ ಒಂದು ಇದು ಜೀವನವನ್ನು ನೋಡ್ತೀವಿ. ಸೊ ಅದೊಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಜಸ್ಟ್ ಲವ್ ದಿಸ್ ಪ್ಲೇಸ್ ಗೈಸ್. ನೀವೇನಾದರೂ ಇಲ್ಲಿ ಬರೋದಾದರೆ ಕೊಲ್ಲಮಲ್ಲಿ ಸಹ ನಿಮಗೆ ರೆಸಾರ್ಟ್ಸು, ಹೋಟೆಲ್ಸ್ ಎಲ್ಲ ಅವೈಲೇಬಲ್ ಇದೆ. ಅದು ಮಾತ್ರ ಅಲ್ಲ, ಬರೋದಾದರೆ ಈ ಪ್ಲೇಸಲ್ಲಿ ಕೂಡ ನಿಮಗೆ ಎಷ್ಟೋ ರೆಸಾರ್ಟ್ಸ್ಗಳಿದ್ದಾವೆ, ಹಾಗೆ ಹೋಮ್ ಸ್ಟೇ ಕೂಡ ಅವೈಲೇಬಲ್ ಇದ್ದಾವೆ. ಮತ್ತು ಇಲ್ಲಿ ಮಾತ್ರ ರೋಡ್ ಸೈಡ್ ಮಾತ್ರ, ಇಲ್ಲೇನು ನೋಡ್ತಿದ್ರೆ ನನ್ನ ಹಿಂದೆ, ಇದು ಮಾತ್ರ ಅಲ್ಲ, ಒಳಗಡೆ ಐಲ್ಯಾಂಡಲ್ಲಿ ಸಹ ರೆಸಾರ್ಟ್ಸ್ಗಳಿದ್ದಾವೆ. ಅದು ಒಂದು ನನಗೆ ತುಂಬಾ ಡಿಫ್ರೆಂಟ್ ಆದಂಥ ಒಂದು ಥೀಮ್ ಅನ್ನಿಸ್ತು. ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅನ್ನಿಸ್ತು ನನಗೆ. ಸೊ ಅದು ನಂಗೆ ಇಷ್ಟ ಆಯಿತು ಗೈಸ್. ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಎಷ್ಟೋ ಹೋಮ್ ಸ್ಟೇಗಳು, ಈಗ ಹೊಸದಾಗಿ ಬಿಲ್ಡ್ ಮಾಡ್ತಿರೋದು ನಾನು ಒಳಗಡೆ ನೋಡಿದೆ. ಸೊ ದಟ್ಸ್ ಈಸ್ ಗುಡ್ ಕಾನ್ಸೆಪ್ಟ್. ಯಾಕಂದರೆ ಎಲ್ಲರಿಗೂ ಒಂಥರ ಡಿಫ್ರೆಂಟ್ ಆಗೋಂಥ ಸ್ಟೇ ಮಾಡೋಕ್ಕೆ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಎಷ್ಟೋ ಜನ ಟ್ರಾವೆಲರ್ಸ್ ಆಗಿರ್ಬೋದು, ಎಷ್ಟೋ ಹಾಲಿಡೇಸ್ ಎಲ್ಲ ಹೋಗುವಾಗ. ಸೊ ಇದು ಒಂದು ಕಡಿಮೆ ಬಜೆಟಲ್ಲಿ ನಿಮಗೆ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಜಾಗ ಅಂತ ನಾನು ಹೇಳ್ಬೋದು.